ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ನಾನಿವತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲೋದ್ಯಾರು ನೋಡಿ. ಕಾಂಗ್ರೆಸ್ನಿಂದ ರಕ್ಷಾರಾಮಯ್ಯ ಕ್ಯಾಂಡಿಡೇಟ್ ಇದ್ದಾರೆ. ಇನ್ನು ಬಿಜೆಪಿ ಹಾಗೂ JDS ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಕೆ ಸುಧಾಕರ್. ಇಬ್ಬರ ಪೈಕಿ ಗೆಲ್ಲೋದ್ಯಾರು, ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ ಬರುತ್ತೆ, ಎಷ್ಟು ಲೀಡ್ ತಗೋತಾರೆ ನೋಡಿ. ಒಟ್ಟು 8 ವಿಧಾನಸಭಾ ಕ್ಷೇತ್ರ ಇದೆ ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ. ಯಾವ್ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರಿಗೆ ಎಷ್ಟು ವೋಟ್ ಬರುತ್ತೆ, ಎಷ್ಟು ಲೀಡ್ ತಗೋತಾರೆ, ಈ ಎಲ್ಲ ಅಂಕಿಅಂಶಗಳ ಸಹಿತ ಅಂತಿಮವಾಗಿ ಗೆಲ್ಲೋದ್ಯಾರು ಇದನ್ನು ಸ್ಪಷ್ಟವಾಗಿ ಹೇಳ್ತೀನಿ, ನಿಖರವಾಗಿ ಹೇಳ್ತೀನಿ. ಮಿಸ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡಿ. ನಾನು ಹೇಳಿದೆ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳು ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುತ್ತೆ ಅಂತ. ಒಂದು ಗೌರಿಬಿದನೂರು, ಎರಡನೇದು ಬಾಗೇಪಲ್ಲಿ, ಮೂರನೇದು ಚಿಕ್ಕಬಳ್ಳಾಪುರ. ನೋಡಿ, ಈ 3 ವಿಧಾನಸಭಾ ಕ್ಷೇತ್ರ ಚಿಕ್ಕಬಳ್ಳಾಪುರ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುತ್ತೆ. ಇನ್ನು ಯಲಹಂಕ ಇದೆಯಲ್ಲ, SR ವಿಶ್ವನಾಥ್ ಅಲ್ಲಿ MLA ಆಗಿದ್ದಾರೆ. ಅವ್ರ ಮಗ ಅಲೋಕ್ ವಿಶ್ವನಾಥ್ಗೆ ಅವರು ಟಿಕೆಟ್ ಕೇಳಿದ್ರು, ಸಿಕ್ಕಿಲ್ಲ. ಆ ಯಲಹಂಕ ವಿಧಾನಸಭಾ ಕ್ಷೇತ್ರ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಬರುತ್ತೆ, ಆದರೆ ಲೋಕಸಭಾ ಕ್ಷೇತ್ರ ಚಿಕ್ಕಬಳ್ಳಾಪುರಕ್ಕೆ ಸೇರಿಕೊಂಡಿದೆ. ಇನ್ನು ಹೊಸಕೋಟೆ, ದೇವನಹಳ್ಳಿ ಹಾಗೂ ದೊಡ್ಡಬಳ್ಳಾಪುರ 3 ನೇರವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರುತ್ತೆ, ಆದರೆ ಲೋಕಸಭಾ ಕ್ಷೇತ್ರ ಚಿಕ್ಕಬಳ್ಳಾಪುರ. ಇನ್ನು ನೆಲಮಂಗಲ, ಇದು ಅರ್ಧ ಬೆಂಗಳೂರು ಗ್ರಾಮಾಂತರಕ್ಕೆ ಸೇರಿಕೊಂಡಿದೆ, ಅರ್ಧ ರಾಮನಗರಕ್ಕೆ ಸೇರಿಕೊಂಡಿದೆ ಜಿಲ್ಲೆಯಲ್ಲಿ, ಆದರೆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿ ಚಿಕ್ಕಬಳ್ಳಾಪುರ. ಹೀಗೆ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳು. ಯಾವ್ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಎಷ್ಟು ಓಟ್ ತಗೊಳುತ್ತೆ, BJP ಹಾಗೂ JDS ಮೈತ್ರಿಕೂಟ ಎಷ್ಟು ಓಟ್ ತಗೊಳುತ್ತೆ, ನಾನೀಗ ಅಂಕಿಅಂಶಗಳ ಸಹಿತ ಹೇಳ್ತಾ ಹೋಗ್ತೀನಿ ನೋಡಿ. ಮೊದಲನೇದಾಗಿ ನಾನು ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದ ಮತಚಿತ್ರಣವನ್ನು ಕೊಡ್ತೇನೆ ನೋಡಿ. ಇಲ್ಲಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದು ಶಾಸಕರಾಗಿದ್ದಾರೆ. ಕೆ ಪುಟ್ಟಸ್ವಾಮಿ ಗೌಡರು ಪಕ್ಷೇತರವಾಗಿ ಗೆದ್ದು ಶಾಸಕರಾಗಿದ್ದಾರೆ, ಆದರೆ ಅವರು ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮೊನ್ನೆ ನಡೆದಂಥ ರಾಜ್ಯಸಭಾ ಚುನಾವಣೆಯಲ್ಲೂ ಸಹ ಅವರು ಕಾಂಗ್ರೆಸ್ ಪರವಾಗಿಯೇ ಮತವನ್ನು ಚಲಾಯಿಸಿದ್ರು. ಈಗ ವಿಧಾನಸಭಾ ಚುನಾವಣೆಯಲ್ಲೂ ಅವರು ಕಾಂಗ್ರೆಸ್ಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ. ಹೀಗಾಗಿ ಕಾಂಗ್ರೆಸ್ಗೆ ಬಹಳ ದೊಡ್ಡ ಶಕ್ತಿ ಸಿಕ್ಕಿದೆ. ಇಲ್ಲಿ ಪುಟ್ಟಸ್ವಾಮಿ ಗೌಡರು ಪ್ಲಸ್ ಕಾಂಗ್ರೆಸ್ ಒಗ್ಗೂಡಿಸಿದ್ರೆ 1,30,388 ಮತಗಳು ಕಾಂಗ್ರೆಸ್ ಪ್ಲಸ್ ಇಂಡಿಪೆಂಡೆಂಟ್ ಒಗ್ಗೂಡಿ ಕಾಂಗ್ರೆಸ್ ಅಭ್ಯರ್ಥಿಗೆ ಬರುತ್ತೆ. BJP ಹಾಗೂ JDS ಒಗ್ಗೂಡಿದ್ರು ಸಹ ಕೇವಲ 19,257 ಮತಗಳು ಮಾತ್ರ ಬರ್ತಾ ಇದೆ. ಹೀಗಾಗಿ ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ 1,11,131 ಮತಗಳ ಬಹಳ ದೊಡ್ಡ ಲೀಡ್ ಸಿಗ್ತಾ ಇದೆ. ಖಂಡಿತವಾಗಿಯೂ ಕಾಂಗ್ರೆಸ್ ಪಾಲಿಗೆ ಇದು ಬಹಳ ದೊಡ್ಡ ಶಕ್ತಿ. ಕೆ ಪುಟ್ಟಸ್ವಾಮಿ ಗೌಡರು ಅವರ ಬೆಂಬಲದಿಂದಾಗಿ ಇಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಪಡಿತಾ ಇದೆ. ಹಾಗಾದ್ರೆ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಏನಾಗುತ್ತೆ? ಇಲ್ಲಿ BJPಯ ಶಾಸಕರಿದ್ದಾರೆ. SR ವಿಶ್ವನಾಥ್ ಅವರ ಪುತ್ರ ಅಲೋಕ್ ವಿಶ್ವನಾಥ್ಗೆ ಅವರು ಟಿಕೆಟನ್ನು ಕೇಳಿದ್ರು, ಆದರೆ ಕಡೆ ಕ್ಷಣದಲ್ಲಿ ಅವರಿಗೆ ಟಿಕೆಟ್ ಸಿಗಲಿಲ್ಲ. ಡಾಕ್ಟರ್ ಕೆ ಸುಧಾಕರ್ ಕ್ಯಾಂಡಿಡೇಟ್ ಆಗಿದ್ದಾರೆ. ಹೀಗಾಗಿ ಸಹಜವಾಗಿ ಇಲ್ಲಿ ಒಳಏಟಿನ ಭೀತಿ ಇದೆ. ಆದರೆ ವಿಶ್ವನಾಥ್ ಅವರು ನರೇಂದ್ರ ಮೋದಿ ಅವರಿಗಾಗಿ ನಾನು ಕೆಲಸ ಮಾಡ್ತೀನಿ, ಗೆಲ್ಲಿಸ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇಲ್ಲಿ BJP ಹಾಗೂ JDS ಎರಡು ಸ್ಟ್ರಾಂಗ್ ಇದೆ. BJP JDS ಒಗ್ಗೂಡಿ 1,86,029 ಮತಗಳನ್ನ ಪಡಿತಾ ಇದ್ದಾರೆ. ಕಾಂಗ್ರೆಸ್ ಕೇವಲ 77,428 ಮತಗಳನ್ನ ಮಾತ್ರ ಪಡೆಯುವಲ್ಲಿ ಶಕ್ತವಾಗಿದೆ. ಹೀಗಾಗಿ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ BJPಗೆ 1,08,601 ಮತಗಳ ಬಹಳ ದೊಡ್ಡ ಲೀಡ್ ಸಿಗ್ತಾ ಇದೆ ನೋಡಿ. ಗೌರಿಬಿದನೂರಲ್ಲಿ ಕಾಂಗ್ರೆಸ್ಗೆ ಲೀಡ್ ಬಂತು, ಇಲ್ಲಿ ಯಲಹಂಕದಲ್ಲಿ BJPಗೆ ಅಷ್ಟೇ ದೊಡ್ಡ ಲೀಡ್ ಬಂದಿದೆ. ನೆಕ್ ಟು ನೆಕ್ ಫೈಟ್ ನಡೀತಾ ಇದೆ. ಯಾರು ಬೇಕಾದರೂ ಮುಂದೆ ಹೋಗ್ಬೋದು, ಯಾರು ಬೇಕಾದರೂ ಮುನ್ನಡೆಯನ್ನು ಪಡಿಬೋದು. ನೆಕ್ಸ್ಟ್ ನಾನು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತೀನಿ. ಇಲ್ಲಿ ಕಾಂಗ್ರೆಸ್ 82,128 ಮತಗಳನ್ನ ಪಡಿತಾ ಇದ್ರೆ, ಇಲ್ಲಿ JDSಗೆ ಅಂತಹ ಅಸ್ತಿತ್ವ ಇಲ್ಲ. BJPಯದ್ದೇ ಲೆಕ್ಕ ಹಾಕೊಂಡ್ರೆ 62,949 ಮತಗಳನ್ನ BJP ಪಡಿತಾ ಇದೆ. ಆದರೂ ಸಹ ಕಾಂಗ್ರೆಸ್ ಇಲ್ಲಿ 19,179 ಮತಗಳಿಂದ ಮುನ್ನಡೆಯನ್ನು ಪಡಿತಾ ಇದೆ. ಮತ್ತೆ ಕಾಂಗ್ರೆಸ್ ಲೀಡಿಗೆ ಬಂದಿದೆ. ಬಾಗೇಪಲ್ಲಿಯಲ್ಲಿ ಗೌರಿಬಿದನೂರಲ್ಲಿ ಕಾಂಗ್ರೆಸ್ ಲೀಡ್ ಇತ್ತು, ಯಲಹಂಕದಲ್ಲಿ BJP ಲೀಡ್, ಈಗ ಮತ್ತೆ ಬಾಗೇಪಲ್ಲಿಯಲ್ಲಿ ಕಾಂಗ್ರೆಸ್ ಲೀಡ್. ಹಾಗಾದ್ರೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಏನಾಗುತ್ತೆ? ಇಲ್ಲಿ BJP ಹಾಗೂ JDS ಎರಡಕ್ಕೂ ಕೂಡ ತನ್ನದೇ ಆದ ಶಕ್ತಿ ಇದೆ. ಹೀಗಾಗಿ BJP JDS ಮೈತ್ರಿಕೂಟದ ಅಭ್ಯರ್ಥಿಗೆ 95,397 ಮತಗಳು ಬರ್ತಾ ಇದ್ರೆ, ಕಾಂಗ್ರೆಸ್ 86,224 ಮತಗಳನ್ನ ಪಡಿತಾ ಇದೆ. ಜಿದ್ದಾಜಿದ್ದಿನ ಪೈಪೋಟಿ. ಇಲ್ಲಿ BJP JDS ಮೈತ್ರಿಕೂಟಕ್ಕೆ 9,173 ಮತಗಳ ಲೀಡ್ ಸಿಗ್ತಾ ಇದೆ.
ಎಸ್, ಬಾಗೇಪಲ್ಲಿಯ ನಂತರ ಈಗ ಚಿಕ್ಕಬಳ್ಳಾಪುರದಲ್ಲಿ ಮತ್ತೆ ಬಿಜೆಪಿ ಮುಂದೆ ಬಂದಿದೆ. ನೋಡಿ, 2 ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಲೀಡ್, 2 ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಲೀಡ್. ಹಾಗಾದ್ರೆ ಹೊಸಕೋಟೆಯಲ್ಲಿ ಏನಾಗುತ್ತೆ? ಹೊಸಕೋಟೆಯಲ್ಲಿ JDSಗೆ ಅಂತಹ ಅಸ್ತಿತ್ವ ಇಲ್ಲ. ಇಲ್ಲಿ ಕಾಂಗ್ರೆಸ್ 1,07,220 ಮತಗಳನ್ನ ಪಡೆದರೆ ಬಿಜೆಪಿ 1,02,105 ಮತಗಳನ್ನ ಪಡಿತಾ ಇದೆ. ಅಲ್ಲಿಗೆ ಕಾಂಗ್ರೆಸ್ 5,045 ಮತಗಳ ಒಂದು ಸಣ್ಣ ಲೀಡ್ನ ಹೊಸಕೋಟೆಯಲ್ಲಿ ಪಡಿತಾ ಇದೆ. ಹಾಗಾದ್ರೆ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನಾಗುತ್ತೆ? ಇಲ್ಲಿ ಬಿಜೆಪಿ ಹಾಗೂ JDS ಎರಡಕ್ಕೂ ಕೂಡ ಅಸ್ತಿತ್ವ ಇದೆ, ತನ್ನದೇ ಆದ ಶಕ್ತಿ ಇದೆ. ಹೀಗಾಗಿ ಬಿಜೆಪಿ JDS ಮೈತ್ರಿ ಅಭ್ಯರ್ಥಿಗೆ 1,02,831 ಮತಗಳ ಲೀಡ್, ಕಾಂಗ್ರೆಸ್ 73,058 ಮತಗಳನ್ನ ಪಡಿತಾ ಇದೆ. ಹೀಗಾಗಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ JDS ಮೈತ್ರಿಕೂಟಕ್ಕೆ 29,773 ಮತಗಳ ಲೀಡ್ ಸಿಗ್ತಾ ಇದೆ. ಬಹಳ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಫೈಟ್. ಒಂದು ಕಡೆ ಕಾಂಗ್ರೆಸ್ ಲೀಡ್, ಮತ್ತೊಂದು ಕಡೆ ಬಿಜೆಪಿ JDS ಮೈತ್ರಿ ಲೀಡ್. ಈ ರೀತಿಯೇ ಬರ್ತಾ ಇದೆ. ಹಾಗಾದ್ರೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಏನಾಗುತ್ತೆ? ಎಸ್, ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ 84,229 ಮತಗಳನ್ನ ಪಡಿತಾ ಇದ್ರೆ JDS ಹಾಗೂ ಬಿಜೆಪಿ ಮೈತ್ರಿ ಅಭ್ಯರ್ಥಿಗೆ 82,833 ಮತಗಳು ಸಿಗ್ತಾ ಇದೆ. ಇಲ್ಲೂ ಸಹ JDS ಹೆಚ್ಚು ಬಲಿಷ್ಠವಾಗಿದೆ. ಹೀಗಾಗಿ ಇಲ್ಲಿ ಬಿಜೆಪಿ JDS ಮೈತ್ರಿಕೂಟಕ್ಕೆ 82,833 ಮತಗಳು ಸಿಗ್ತಾ ಇದೆ. ಅಲ್ಲಿಗೆ ಕಾಂಗ್ರೆಸ್ 1,396 ಮತಗಳ ಒಂದು ಸಣ್ಣ ಲೀಡ್ನ ನೆಲಮಂಗಲದಲ್ಲಿ ಪಡಿತಾ ಇದೆ. ಹಾಗಾದ್ರೆ ದೊಡ್ಡಬಳ್ಳಾಪುರದಲ್ಲಿ ಏನಾಗುತ್ತೆ? ಎಸ್, ಕಡೆ ಕ್ಷೇತ್ರ, 8ನೇ ಕ್ಷೇತ್ರ ದೊಡ್ಡಬಳ್ಳಾಪುರ. ಬಹುಶಃ ಇದು ಡಿಸೈಡಿಂಗ್ ಫ್ಯಾಕ್ಟರ್ ಆಗ್ಬೋದು. ಇಲ್ಲಿ ಯಾರು ಲೀಡ್ನ ಪಡಿತಾರೆ? ಎಸ್, ಇಲ್ಲಿ ಬಿಜೆಪಿ ಹಾಗೂ JDS ಎರಡಕ್ಕೂ ಕೂಡ ತನ್ನದೇ ಆದ ಶಕ್ತಿ ಇದೆ. ಇಲ್ಲಿ ಬಿಜೆಪಿ JDS ಮೈತ್ರಿಕೂಟಕ್ಕೆ 1,24,424 ಮತಗಳು ಬರ್ತಾ ಇದ್ರೆ ಕಾಂಗ್ರೆಸ್ ಕೇವಲ 53,391 ಮತಗಳನ್ನ ಪಡೆದಿದೆ. ಹೀಗಾಗಿ ಬಿಜೆಪಿ JDS ಮೈತ್ರಿಕೂಟಕ್ಕೆ 71,033 ಮತಗಳ ಬಹಳ ದೊಡ್ಡ ಲೀಡ್ ದೊಡ್ಡಬಳ್ಳಾಪುರದಲ್ಲಿ ಸಿಗ್ತಾ ಇದೆ. ಬಹುಶಃ ಇದು ಡಿಸೈಡಿಂಗ್ ಫ್ಯಾಕ್ಟರ್ ಆಗುತ್ತೆ ಖಂಡಿತವಾಗಿಯೂ. ಯಾಕಂದ್ರೆ ಒಂದೊಂದು ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ 4 ಕ್ಷೇತ್ರದಲ್ಲಿ ಮುನ್ನಡೆಯಲ್ಲಿದೆ, 4 ಕ್ಷೇತ್ರದಲ್ಲಿ ಬಿಜೆಪಿ ಹಾಗೂ JDS ಮುನ್ನಡೆಯಲ್ಲಿದೆ. ಅಲ್ಲಿಗೆ 4 ಕ್ಷೇತ್ರದಲ್ಲಿ ಎರಡೂ ಪಕ್ಷಗಳು ಮುನ್ನಡೆಯಲ್ಲಿದೆ. ಒಟ್ಟಾರೆಯಾಗಿ ಟ್ಯಾಲಿಯನ್ನು ನೋಡೋದಾದ್ರೆ ಯಾರ್ ಲೀಡ್ ಬರುತ್ತೆ? ಹೈಯೆಸ್ಟ್ ಲೀಡ್ ಯಾರ್ದು? ಎಸ್, ನಾನೀಗ ಅದನ್ನು ಹೇಳ್ತೀನಿ ನೋಡಿ. ಕಾಂಗ್ರೆಸ್ ಗೌರಿಬಿದನೂರು, ಬಾಗೇಪಲ್ಲಿ, ಹೊಸಕೋಟೆ, ನೆಲಮಂಗಲ ಈ 4 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಲೀಡಲ್ಲಿದೆ. ಹಾಗೆ ಚಿಕ್ಕಬಳ್ಳಾಪುರ, ಯಲಹಂಕ, ದೇವನಹಳ್ಳಿ ಹಾಗೂ ದೊಡ್ಡಬಳ್ಳಾಪುರ ಈ 4 ಕ್ಷೇತ್ರದಲ್ಲಿ ಬಿಜೆಪಿ JDS ಮೈತ್ರಿ ಅಭ್ಯರ್ಥಿ ಲೀಡಲ್ಲಿದ್ದಾರೆ. ಎಸ್, ಬಿಜೆಪಿ JDS ಮೈತ್ರಿ ಅಭ್ಯರ್ಥಿ ಚಿಕ್ಕಬಳ್ಳಾಪುರದಲ್ಲಿ, ಯಲಹಂಕದಲ್ಲಿ, ದೇವನಹಳ್ಳಿಯಲ್ಲಿ, ದೊಡ್ಡಬಳ್ಳಾಪುರದಲ್ಲಿ ಈ 4 ಕ್ಷೇತ್ರದಲ್ಲಿ ಪಡೆದಿರುವಂತಹ ಮುನ್ನಡೆನ ಲೆಕ್ಕ ಹಾಕಿದ್ರೆ ಒಟ್ಟು 2,18,580 ಮತಗಳ ಮುನ್ನಡೆಯನ್ನ ಈ 4 ಕ್ಷೇತ್ರಗಳಿಂದ ಪಡಿತಾರೆ. ಅದೇ ರೀತಿಯಲ್ಲಿ ಕಾಂಗ್ರೆಸ್ ಗೌರಿಬಿದನೂರು, ಬಾಗೇಪಲ್ಲಿ, ಹೊಸಕೋಟೆ, ನೆಲಮಂಗಲದಿಂದ 1,16,751 ಮತಗಳ ಲೀಡನ್ನು ಪಡೆದಿದ್ದಾರೆ. ಅಲ್ಲಿಗೆ 2,18,580 ಮೈನಸ್ 1,36,751 81,829 ಮತಗಳಿಂದ ಬಿಜೆಪಿ JDS ಮೈತ್ರಿಕೂಟದ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ದೊಡ್ಡ ಗೆಲುವನ್ನು ಪಡಿತಾ ಇದ್ದಾರೆ. ಹೆಚ್ಚು ಕಡಿಮೆ 1 ಲಕ್ಷ ಹತ್ತತ್ರ ಲೀಡ್. ಇದು ಕಡಿಮೆ ಅಲ್ಲ, ಖಂಡಿತವಾಗಿಯೂ ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಗೆಲ್ತಾರೆ ಅನ್ನುವಂಥ ಅಂಕಿಅಂಶವನ್ನ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಹಾಗೂ JDS ಪಡೆದಿರುವಂಥ ಮತಗಳನ್ನ ಒಗ್ಗೂಡಿಸಿದಾಗ ಈ ರೀತಿಯ ಲೆಕ್ಕ ಬರ್ತಾ ಇದೆ. ಆ ಕಡೆ ಕಾಂಗ್ರೆಸ್ ಹಾಗೂ ಇಂಡಿಪೆಂಡೆಂಟ್ ನಾವು ಒಗ್ಗೂಡಿಸಿ ನೋಡಿದ್ವಿ, ಆಗ ಗೌರಿಬಿದನೂರಲ್ಲಿ ಲೀಡ್ ಬಂತು. ಅದೇ ರೀತಿಯಲ್ಲಿ ಸಹಜವಾಗಿ ಅದು 4 ಕ್ಷೇತ್ರದಲ್ಲಿ ಬಾಗೇಪಲ್ಲಿ, ಹೊಸಕೋಟೆ, ನೆಲಮಂಗಲದಲ್ಲಿ ಲೀಡ್ನ ಪಡಿತು. ಈ ಕಡೆ ಬಿಜೆಪಿ JDS ಮೈತ್ರಿ ಕೂಡ 4 ಕ್ಷೇತ್ರದಲ್ಲಿ ಲೀಡ್ ಪಡಿತು. ಆದರೆ ಒಟ್ಟು ಲೆಕ್ಕ ಹಾಕಿದಾಗ ಬಿಜೆಪಿ JDS ಮೈತ್ರಿಕೂಟಕ್ಕೆ 81,829 ಮತಗಳ ಗೆಲುವು ಸಿಗ್ತಾ ಇದೆ. ನಿಮ್ಮ ಪ್ರಕಾರ ಇದೇ ರೀತಿಯ ಟ್ಯಾಲಿ ಬರ್ಬೋದಾ? ಯಾರು ಗೆಲ್ಲಬಹುದು? ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲೋದು ಯಾರು? ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಅವರ ಅಥವಾ ಬಿಜೆಪಿ JDS ಮೈತ್ರಿಕೂಟದ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರ? ಎಸ್, ನಿಮ್ಮ ಆಯ್ಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.